ನಿಮಗೂ ಒಂದು ಹೆಲ್ತ್ ಅಪ್ಸೆಟ್ ಆಯ್ತು ಅಂತ ಓ ಎಸ್ ನನಗೆ ಹೌದು ಹೌದು ಆ್ಯಂಡ್ ವೆರಿ ಸಾರಿ ಟು ಟೆಲ್ ಯು ಮಾನ್ಯ. ಅಂದರೆ ಇಲ್ಲಿ ಪ್ರಾಜೆಕ್ಟ್ ಆಗಿದ್ದು ಮಾನ್ಯ ಇಸ್ ಪ್ಯಾರಲೈಸ್. ಮಾನ್ಯ ಅವರು ನಡೆಯೋಕ್ಕಾಗ್ತಿಲ್ಲ, ಮಾನ್ಯ ಅವ್ರು ಓಡಾಡೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ಅದು ಏನಾಗಿತ್ತಂದರೆ ಕೋವಿಡ್ ಟೈಮಲ್ಲಿ ಕ್ಲೀನಿಂಗ್ ಲೇಡೀಸು ಮನೆಗೆ ಬರೋಕ್ಕಾಗಲ್ಲಲ್ವಾ. ಆ್ಯಂಡ್ ಅಮ್ಮ ಬೇರೆ ಡಯಾಲಿಸಿಸ್ನಲ್ಲಿದ್ದಾರೆ. ಸೊ ಕೋವಿಡ್ ಬಂದರೆ ಡೇಂಜರ್ ಅಮ್ಮಂಗೆ. ದಟ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಟೈಮ್ ಆಫ್ ಮೈ ಲೈಫ್. ಮಗು ಚಿಕ್ಕದು, ಅಮ್ಮನ ನೋಡ್ಕೋಬೇಕು, ನಡೆಯೋಕ್ಕಾಗ್ತಲ್ಲ. ಅವ್ರು ದುಬೈಯಲ್ಲಿ. ನಾನು ಇನ್ನೊಂದೇನಂದರೆ ಭಯ, ಮತ್ತೆ ನಡೆಯೋಕ್ಕಾಗುತ್ತಾ? ನೀವು ಮುಂದೆ ಹೇಳಿದ್ರಲ್ಲ ಡಾನ್ಸ್, ನನಗೆ ಮತ್ತೆ ಡಾನ್ಸ್ ಮಾಡೋಕ್ಕಾಗುತ್ತಾ? ನಮ್ಮಮ್ಮ ಬೈತಾ ಇದ್ರು, ಡಾನ್ಸ್ ಮಾಡೋದು ಬಿಡಿ, ನೀನು ಫಸ್ಟ್ ನಡೆಯೋಕ್ಕಾಗುತ್ತಾ ಇಲ್ಲ ನೋಡ್ಕೋ ಅಂತ. ಇಟ್ ವಾಸ್ ವೆರಿ ಡಿಫಿಕಲ್ಟ್. ನನಗೆ ಭಯ ಆಯಿತು, ಮತ್ತೆ ನಡೆಯೋಕ್ಕಾಗುತ್ತಾ ಇಲ್ವಾ, ಮತ್ತೆ ಹೇಗಿರುತ್ತೆ ಅಂತ ಹೇಳಿ. ಬಟ್ I was waiting to have a child, and I am so blessed. Baba blessed me such a beautiful child that I'm really blessed. She is the best friend, the best part of my life is Omi. Yes. ಅವಳು ಹೆಂಗಂದ್ರೆ ನಾನು ಅವಳು we are attached, like really attached, from the soul. So ಹಾಗಾಗಿ ಓಮಿ ಬದಲು ಅದೇ ಆಮೇಲೆ ಅಮ್ಮ ಬಂದರು ಓಮಿ ನೋಡ್ಕೊಳ್ಳೋಕ್ಕೆ. Then suddenly amma both kidneys fail. Hinge mania, how it diabetes. So control allilla. She used to take medicine, but not on the ಊಟ. Rice, fruits, sweets ella ಇದೆ ಅಲ್ವಾ. So that's one thing I want to tell everybody. Diabetes is a silent killer. So ಎಷ್ಟಾದರೂ your nutrition ಊಟ ತುಂಬ ಮುಖ್ಯ. ನಾವು ಕೇರ್ ಮಾಡಲ್ಲ, ಏನಂದರೆ ಅದು ತಿಂತೀವಿ. ಬಟ್ ನ್ಯೂಟ್ರಿಷನ್, ನಾವು ಊಟ ಮಾಡೋ ಊಟ ಶುಡ್ ಬಿ ಲೈಕ್ ಮೆಡಿಸಿನ್ ಫಾರ್ ದ ಬಾಡಿ. ನಾವು ವಿ ಹ್ಯಾವ್ ಟು ಈಟ್ ಗುಡ್ ಫುಡ್ ಟು ಫ್ಯೂಲ್ ಯುವರ್ ಬಾಡಿ. ಸೊ ಹಾಗಾಗಿ ಮಮ್ಮಿಗೆ ಡಯಾಬಿಟೀಸ್ ಶಿ ಹ್ಯಾಡ್. ಮಮ್ಮಿಗೆ 30 ವರ್ಷದಿಂದಲೇ ಡಯಾಬಿಟೀಸ್ ಇದೆ. ಅಪ್ಪ ತೀರ್ಕೊಂಡಾಗಿಂದನೇ ಡಯಾಬಿಟೀಸ್ ಇದೆ. ಸೊ ಅವರು ಅಷ್ಟು ಕೇರ್ ತೊಗೊಂಡಿಲ್ಲ ನ್ಯೂಟ್ರಿಷನ್. ಅಮ್ಮ ಸಚ್ ಎ ವಂಡರ್ಫುಲ್ ಸೋಲ್. ಅಪ್ಪ ತಿರೋದಾಗ ಅಮ್ಮಗೆ 35-36 ಇಯರ್ಸ್ ಅಷ್ಟೇ. ಅವ್ರು ಎಲ್ಲೂ ಕೂಡ ಇನ್ನೊಂದು ಮದುವೆ ಮಾಡ್ಕೊಂಡು ಇದು ನೋಡಿದ್ರೆ ಇಬ್ರು ಮಕ್ಕಳನ್ನ ನೋಡ್ಕೊಂಡು ಅವ್ರು ಕ್ಲಿಯರ್ ಆಗಿ ಹೇಳ್ಬಿಟ್ರು. ಕ್ಲಿಯರ್ ಆಗಿ ಹೇಳ್ಬಿಟ್ರು ಅವ್ರು, ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ನಾನು ಬೇರೆ ಮದುವೆ ಮಾಡ್ಕೊಂಡ್ರೆ ಯಾರನ್ನ ಅವ್ರನ್ನ ತಪ್ಪವಾಗಿ ನೋಡಿದ್ರೆ ನನಗೆ ಸಹಿಸೋಕ್ಕಾಗಲ್ಲ, ನಾನು ಮಾಡ್ಕೊಳ್ಳಲ್ಲ. ರಿಯಲಿ ಮಮ್ಮಿ ಸ್ಯಾಕ್ರಿಫೈಸ್ಡ್ ಅ ಲಾಟ್. ಸೊ ಹಾಗಾಗಿ ಸೊ ಡಯಾಬಿಟೀಸ್. ಸೊ ಶಿ ಲಾಸ್ಟ್ ಇನ್ಸ್ಟೆಂಟ್ ಆಗಿ ಹೋಗೋಯ್ತು. ಇಟ್ ವಿ ಡಿಡ್ಂಟ್ ನೋ. ಬೋತ್ ಸಡನ್ ಆಗಿ ಮೈ ಹುಷಾರಿಲ್ಲದಾಗೆ ಎಮರ್ಜೆನ್ಸಿ ರೂಮ್ ಕರ್ಕೊಂಡು ಹೋಗಿದ್ದಾಗ ನೋಡಿದ್ರೆ ಬೋತ್ ಕಿಡ್ನೀಸ್ ಫೇಲ್ ಅಂತ ಹೇಳಿಬಿಟ್ರು. ಕ್ರಿಯಾಟಿನ್ ಇಸ್ 9.25. ಕಿಡ್ನಿ ಕೆಲಸನೇ ಮಾಡ್ತಿಲ್ಲ. ಎಂಡ್ ಸ್ಟೇಜ್ ರೀನಲ್ ಫೇಲಿಯರ್. ಸಡನ್ಲಿ ನನಗೆ ಬಾಬಾ ದಯ ಅಲ್ಲಿ ಕೂಡ. ಅವಾಗೇ ಮಮ್ಮಿಗೆ ಗ್ರೀನ್ ಕಾರ್ಡ್ ಮಾಡಿಸಿ ಅವಾಗೇ ಮೆಡಿಕಲ್ ಇನ್ಶೂರೆನ್ಸ್ 1 ತಿಂಗಳ ಮುಂಚೆ ಮಮ್ಮಿಗೆ ಮೆಡಿಕಲ್ ಇನ್ಶೂರೆನ್ಸ್ ಬಂದಿದೆ. ಅಷ್ಟುವರೆಗೆ ಮೆಡಿಕಲ್ ಇನ್ಶೂರೆನ್ಸ್ ಇಲ್ಲ. ದ ಎಮರ್ಜೆನ್ಸಿ ರೂಮ್ ಬಿಲ್ ವಾಸ್ ಅರೌಂಡ್ $400,000. ಅಯ್ಯೋ ದೇವರೇ, $400,000 ಅಷ್ಟು. ಸೊ ಅದೇ ಬಾಬಾ ಇರೋದಂತ ಹೇಳ್ತಾರಲ್ವಾ, ಒಂದು ತಂದೆ ಥರ ಬಾಬಾ ನಿಂತಿದ್ರು ಅಂತ. ಇಟ್ ವಾಸ್ ಬೈ ಚಾನ್ಸ್. ಮಮ್ಮಿದು ಮೆಡಿಕಲ್ ಇನ್ಶೂರೆನ್ಸ್ ಆಯಿತು ಮತ್ತು ಕಿಡ್ನಿ ಫೇಲ್ ಆಯಿತು. ಸೊ ಅಲ್ಲಿಂದ ಅವರಿಗೆ ಎವ್ರಿ ಆಲ್ಟರ್ನೇಟ್ ಡೇ ಡಯಾಲಿಸಿಸ್. ಸೊ ಡಯಾಲಿಸಿಸ್ ಮಾಡಿಲ್ಲ ಅಂದರೆ ಅವರಿಗೆ ಲೈಫ್ ಇಲ್ಲ. ಸೊ ಶಿ ಹ್ಯಾಸ್ ಟು ಸರ್ವೈವ್, ಶಿ ಹ್ಯಾಸ್ ಟು ಬಿ ಆನ್ ಡಯಾಲಿಸಿಸ್. ಸೊ 5 years. ಸೊ ದೆನ್ ನಾನೇನು ಮಾಡಿದ್ದೆ, ಮಮ್ಮಿನ ಕೇಳಿದ್ದೆ, ಡು ಯು ವಾಂಟ್ ಟು ಬಿ ಆನ್ ಡಯಾಲಿಸಿಸ್ ಆರ್ ಡು ಯು ವಾಂಟ್ ಕಿಡ್ನಿ? ನಾನು ಐ ಸೆಡ್ ಐ ಕ್ಯಾನ್ ಡೊನೇಟ್ ಮೈ ಕಿಡ್ನಿ. ಸೊ ದೆನ್ ಐ ವೆಂಟ್ ಟು ಚೆಕ್ ಫಾರ್ ಇಫ್ ಐ ಕ್ಯಾನ್ ಡೊನೇಟ್ ಮೈ ಕಿಡ್ನಿ ಟು ಮಮ್ಮಿ. ಆವಾಗ ಡಾಕ್ಟರ್ ಹೇಳಿದರು, ಇಲ್ಲ, ಪ್ರೆಗ್ನೆನ್ಸಿನಲ್ಲಿ ನಿಂದು ಒಂದು ಕಿಡ್ನಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅವರಿಗೆ ವೆರಿ ಹೆಲ್ತಿ ಕಿಡ್ನಿ ಕೊಡಬೇಕು. ಅವ್ರಿಗೆ ಸ್ವಲ್ಪನೂ ಡ್ಯಾಮೇಜ್ ಆದರೆ, ನಿಂದು ಇನ್ನೊಂದು ಕಿಡ್ನಿ ಚೆನ್ನಾಗಿದೆ, ಒಂದು ಕಿಡ್ನಿ ಡ್ಯಾಮೇಜ್ ಇದೆ, ಡ್ಯಾಮೇಜ್ ಆದ ಕಿಡ್ನಿ ತೆಗಿಯೋಕ್ಕಾಗಲ್ಲ, ಒಳ್ಳೆ ಕಿಡ್ನಿ ನಾವು ತೆಗಿಯಲ್ಲ ಅಂತ ಹೇಳಿದರು. ಸೊ ನಾವಾಗೇನು ಹೇಳಿದರು, ಇಫ್ ಯು ವಾಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನೀವು ಲಿಸ್ಟ್ನಲ್ಲಿ ಹಾಕಬೇಕು ಮಮ್ಮಿ ಹೆಸರು ಅಂತ. ಎಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ. 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ಎಷ್ಟು ವರ್ಷ ಆಗ್ಬೋದು. ಸೊ ಐ ಕುಡಂಟ್ ಮೂವ್ ಟು ಇಂಡಿಯಾ. ಸೊ ನಾನು ಲಿಸ್ಟಲ್ಲಿ ಮಮ್ಮಿ ಹೆಸರು ಹಾಕಿದ್ದೆ. ಆ್ಯಂಡ್ ದೆನ್ ವಿ ವರ್ ವೇಟಿಂಗ್ ಫಾರ್ ದ ಕಿಡ್ನಿ. 5 ವರ್ಷ ಆಯಿತು ಮಮ್ಮಿದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಲಾಸ್ಟ್ ಇಯರೇ ಆಯಿತು ಮಮ್ಮಿದು. ಅದ ನಂತರ ಓ ಮೈ ಗಾಡ್, ಎವ್ರಿ 2 weeks ಶಿ ಇಸ್ ಇನ್ ದ ಹಾಸ್ಪಿಟಲ್. ಎವ್ರಿ 2 weeks ಶಿ ಹ್ಯಾಸ್ ಇನ್ಫೆಕ್ಷನ್. ಎಷ್ಟಂದರೆ ಐ ಸ್ಪೆಂಡ್ 3 months ಇನ್ ದ ಹಾಸ್ಪಿಟಲ್ ವಿತ್ ಹರ್. ದೆನ್ ಇಟ್ ವಾಸ್ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಅದು ಕಷ್ಟವಾಗಿ. ನಿಮ್ಗೆ ಗೊತ್ತು, ವೆನ್ ಯುವರ್ ಪೇರೆಂಟ್ಸ್, ನಮ್ಮಮ್ಮ ನಂಗೆ ನೋಡಿ ತುಂಬ ಕಷ್ಟ, ತುಂಬ. ನಾನು ಅಳ್ತಾನೇ ಇದೆ. ಇಸ್ ಲೈಕ್ ಏನು ಚೆನ್ನಾಗಾಗ್ತಾರ ಇಲ್ಲ ಭಯ ಮನಸ್ಸಲ್ಲಿ. ನನಗೆ ನನ್ನ ಬೆಸ್ಟ್ ಫ್ರೆಂಡು ನಮ್ಮಮ್ಮ. ಚಿಕ್ಕವಳಿದ್ದ ನಮ್ಮಮ್ಮ, ನಾನು ಏನು ಹೇಳಿದ್ರು ನಮ್ಮಮ್ಮನೇ, ನಾನು ನಮ್ಮಮ್ಮನೇ ಎಲ್ಲ ಕಷ್ಟ ಬಿದ್ದಿದ್ದು ಮೇಲೆ ಬಂದಿದ್ದು.
ಹಾಗಾಗಿ ನನಗೆ ಐ ವಾಸ್ ವೆರಿ ಟೋನ್, ಐ ವಾಸ್ ವೆರಿ ಸ್ಯಾಡ್. ಆ್ಯಂಡ್ ತುಂಬ ಲಾಸ್ಟ್ ಇಯರ್ ವಾಸ್ ವೆರಿ ಡಿಫಿಕಲ್ಟ್ ರಘುರಾಮ್ ಅವರೇ. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಮಮ್ಮಿ ಆಲ್ಸೋ ವೆಂಟ್ ಥ್ರೂ ಅ ಲಾಟ್. ಆಮೇಲೆ ಇವಾಗ ಸ್ವಲ್ಪ ಸ್ಟೇಬಲ್ ಆದರು. ನಾನು ಟಿಕೆಟ್ ಎಲ್ಲ ಬುಕ್ ಮಾಡಿದೆ ಇಂಡಿಯಾಗೆ ಬರಬೇಕಂತ. ಆ ಸಡನ್ ಟಿಕೆಟ್ ಎಲ್ಲ ಬುಕ್ ಮಾಡಿದ್ಮೇಲೆ ಲಾಸ್ಟ್ ಒಂದು 3 ವೀಕ್ಸ್ ಮುಂದೆ ಮಮ್ಮಿ ಅಗೇನ್ ಇನ್ ಎಮರ್ಜೆನ್ಸಿ ಇನ್ಫೆಕ್ಷನ್. ಮತ್ತು ನಾನು ಕೇಳಿದ್ದೆ ಡಾಕ್ಟರ್ನ, ಸರ್ ಡಾಕ್ಟರ್ ಇಸ್ ಇಟ್ ರಿಯಲಿ ಸೇಫ್ ಟು ಟೇಕ್ ಮಮ್ಮಿ ಟು ಇಂಡಿಯಾ? ಹಿಂಗಿದೆ. ಅವ್ರು ಹೇಳಿದರು, ಇನ್ ಅ ವೇ ಹೀಗಾಗಿದ್ದು 1 ತಿಂಗಳ ಮುಂದೆ ಆಗಿದ್ದು ಒಳ್ಳೇದಾಯಿತು. ವಿಲ್ ಗಿವ್ ಹರ್ ಆ್ಯಂಟಿಬಯೋಟಿಕ್ಸ್. ಫುಲ್ಲು ನೀವು ಇಂಡಿಯಾ ಸ್ಟೇನಲ್ಲಿ ಆ್ಯಂಟಿಬಯೋಟಿಕ್ಸ್ ತೊಗೊಂಡು ಮಮ್ಮಿನ ಭದ್ರವಾಗಿ ಮಾಸ್ಕ್ ಹಾಕ್ಕೊಂಡು ನೋಡ್ಕೊಳ್ಳಿ. ಇಟ್ ವಿಲ್ ಬಿ ಫೈನ್ ಬಿಕಾಸ್ ಶಿ ಇಸ್ ಗೋಯಿಂಗ್ ಥ್ರೂ ಡಿಪ್ರೆಷನ್. ಯು ಹ್ಯಾವ್ ಟು ಗೆಟ್ ಹರ್ ಟು ಇಂಡಿಯಾ ಒನ್ಸ್ ಅಂತ ಹೇಳಿದ್ರು. ಸರಿ, ನಾವು ಹಾಗೆ ಬಂದ್ವಿ ಇವಾಗ. ಸೊ ದಿಸ್ ದೇವ್ರ ದಯದಿಂದ ಸೋ ಫಾರ್ ಇಟ್ ಇಸ್ ಗುಡ್. ಅಂದರೆ ನಾನು ಒಂದು ಇನ್ಫಾರ್ಮೇಟಿವ್ ಅಮ್ಮಂದು ಇದಾಗಿರೋದ್ರಿಂದ, ಅಂದರೆ ಇಟ್ಸ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಯಾರಿಗೂ ಆಗಬಾರ್ದು ಇದು. ಬಟ್ ಆದರೆ ಅದು ಬ್ಯಾಡ್ ಏನೋ ಒಟ್ಟಿನಲ್ಲಿ ವಿಧಿ ಆಗ್ಬಿಟ್ಟಿದೆ. ಸೊ ಈ ಥರ ಇರೋರಿಗೆ ಹೇಗೆ ನೋಡ್ಕೋಬೇಕು ಅಂತ ವಾಟ್ ಮಾನಿಯಾ ವಿಲ್ ಸಜೆಸ್ಟ್? ಇನ್ಫಾರ್ಮೇಟಿವ್ ಥಿಂಗ್. ಎಸ್, ಡೆಫಿನೆಟ್ಲಿ. ಬಿಕಾಸ್ ನೀವು ಹೇಳ್ದಾಗೆ ಯಾರಿಗೂ ಹಿಂಗೆ ಆಗಬಾರ್ದು. ಆ್ಯಂಡ್ ಇದು ಪ್ರಿವೆಂಟಬಲ್. ಸಮ್ ಕೈಂಡ್ ಆಫ್ ಡಿಸೀಸಸ್, ಕ್ಯಾನ್ಸರ್ ಆ ಥರ ಡಿಸೀಸ್ ಎಲ್ಲ ಪ್ರಿವೆಂಟಬಲ್ ಅಲ್ಲ, ಅದು ನಮ್ಮ ಕೈಯಲ್ಲಿಲ್ಲ ಅಷ್ಟು. ಬಟ್ ಡಿಸೀಸಸ್ ದಟ್ ಆರ್ ಪ್ರಿವೆಂಟಬಲ್, ಮೇಕ್ ಶ್ಯೂರ್ ಯು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಮೇಕ್ ಶ್ಯೂರ್ ಯು ಈಟ್ ಪ್ರಾಪರ್ಲಿ. ನಮ್ಮದು ನಾವು ತುಂಬ ಅನ್ಕೊತೀವಿ ಮೈಕ್ರೋವೇವು, ಪ್ಲಾಸ್ಟಿಕ್ಸು, ಈ ಫಾಸ್ಟ್ ಫುಡ್ ಇದೆಲ್ಲ ಒಳ್ಳೆಯದೇ ಅಲ್ಲ. ಚಿಪ್ಸು ಬ್ಯಾಗ್ಸ್ನಲ್ಲಿರೋದು ಅದೆಲ್ಲ ಒಳ್ಳೆಯದೇ ಅಲ್ಲ. ನಾವು ಮನೆಗೆ ಮಾಡ್ಕೊಂಡು, ನಾವು ಫಸ್ಟಿನ ಕಾಲ ಇತ್ತು ನೋಡ್ರಿ, ಬಿಸಿ ಬಿಸಿ ಅನ್ನ ಮಾಡಿ ಮಧ್ಯಾಹ್ನದ ಊಟ ಮಧ್ಯಾಹ್ನ, ರಾತ್ರಿದ ಊಟ ರಾತ್ರಿ, ಏನನ್ನ ಮಿಕ್ಕಿದ್ರೆ ನಾವು ಕೊಟ್ಬಿಡ್ತಾ ಇದೀವಲ್ಲ ಯಾರಿಗ ನಾವು ನೀವು ತಗೊಂಡೋಗಿ ಅಂತ. ದಟ್ ವಾಸ್ ದ ಬೆಸ್ಟ್ ವೇ. ನಾವು ಫ್ರಿಜ್ಜಲ್ಲಿಟ್ಟು ಮೈಕ್ರೋವೇವ್ನಲ್ಲಿ ಬಿಸಿ ಮಾಡಿ ಮತ್ತೆ ಅದನ್ನೇ ತಿಂದು ಫ್ರೀಸರ್ನಲ್ಲಿಟ್ಟು, ಆ್ಯಕ್ಚುಲಿ ಆಲ್ ದೀಸ್ ಆರ್ ಬ್ಯಾಡ್ ಫಾರ್ ಯೋರ್ ಬಾಡಿ. ಐ ನೋ ನಮ್ಗೆಲ್ಲರಿಗೂ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಲೈಫ್ ಸ್ಟೈಲ್, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಇಲ್ಲಿಗೆ ಹೋಗ್ತೀವಿ. ಆಸ್ ಮಚ್ ಆಸ್ ಯು ಕ್ಯಾನ್, ಇಫ್ ಯು ಕ್ಯಾನ್ ಈಟ್ ಹೆಲ್ತಿ ಫುಡ್ ಆ್ಯಂಡ್ ಇಫ್ ಯು ಕ್ಯಾನ್ ಟ್ರೈ ಟು ಅವಾಯ್ಡ್ ನಾವು ಹೊರಗಡೆ ಶುಗರ್ಸ್ ಮತ್ತು ಚಿಪ್ಸ್ ಅದೆಲ್ಲ ತಿನ್ನೋದು ಅವಾಯ್ಡ್ ಮಾಡಿದರೆ, ಜಂಕ್ ಫುಡ್ ತಿನ್ನೋದು ಅವಾಯ್ಡ್ ಮಾಡಿದರೆ, ಹೆಲ್ತಿ ವೆಜಿಟೇಬಲ್ಸ್ ತಿನ್ನೋದು. ನಮ್ಮದು ಇಟ್ಸ್ ಆಲ್ ಇನ್ ದ ಮೈಂಡ್. ಇಫ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಮೈಂಡ್. ನನಗೆ ಅಮ್ಮಂಗೆ 30 ವರ್ಷದಲ್ಲಿ ಡಯಾಬಿಟೀಸ್ ಬಂತಲ್ವಾ, ಸೊ ನನಗೆ ಭಯ, ಫ್ಯಾಮಿಲಿನಲ್ಲಿ ಎಲ್ಲರಿಗೆ ಡಯಾಬಿಟೀಸ್ ಇದೆ. ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ ಶುಗರ್ ತಿನ್ನೋದು. ನಾನು ತಿಂತೀನಿ, ಇಟ್ಸ್ ನಾಟ್ ಆಸ್ ಇಫ್ ನಾನು ತಿನ್ನಲ್ಲ. ಎಲ್ಲಿಗಾದ್ರೂ ಹೋದ್ರೂ ಇಷ್ಟು ದೊಡ್ಡ ಡೆಸರ್ಟ್ ಕೊಡ್ತಾರೆ, ನಾನು ಅಷ್ಟು ದೊಡ್ಡ ಕೇಕ್ ತಿನ್ನಲ್ಲ. ಒಂದು ಸ್ಮಾಲ್ ಪೀಸ್ ತೊಗೊತೀನಿ, ಟೇಸ್ಟ್ ಮಾಡ್ತೀನಿ, ಎಂಜಾಯ್ ಆ್ಯಂಡ್ ದ್ಯಾಟ್ಸ್ ಇಟ್. ಸೊ ಇಟ್ಸ್ ಆಲ್ ಇನ್ ದ ಮೈಂಡ್. ಕಂಟ್ರೋಲ್ ಯುವರ್ ಮೈಂಡ್. ಕಂಪ್ಲೀಟ್ಲಿ ಬಿಡ್ರಿ ಅಂತ ಹೇಳಲ್ಲ, ಲಿಮಿಟ್ ಅವಾಯ್ಡ್ ಮಾಡಿ ಲಿಮಿಟ್ ಯುವರ್ ಸೆಲ್ಫ್ ಆ್ಯಂಡ್ ಈಟ್ ಹೆಲ್ತಿ ಫುಡ್. ಅಲ್ಲ, ಈ ಥರ ಪೇಷಂಟ್ಸ್ನ ನೋಡ್ಕೊಳ್ಳೋದು ನೀವು ನಿಮ್ಮ ತಾಯಿನ ಹೂವು ಥರ ನೋಡ್ಕೊಂಡಿದ್ದೀರಾ? ಕಷ್ಟ. ಅಮ್ಮನ ಅಮ್ಮಗೆ ಸ್ನಾನ ಮಾಡಿಸೋದು, ಅಮ್ಮನ ಕ್ಲೀನ್ ಮಾಡಿಸೋದು, ಎಲ್ಲ ಮನೆ ಕ್ಲೀನಾಗಿ ಇಟ್ಕೋಬೇಕು. ಯಾರು ಹೊರಗಡೆಯಿಂದ ಒಳಗೆ ಬರೋದಿಲ್ಲ. ನಾವು ಅಮ್ಮಂಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದ್ದಾಗ 1 year ವಿ ಡಿಂಟ್ ಲೆಟ್ ಎನಿಬಡಿ ಕಮ್ ಇನ್ ಟು ದ ಹೌಸ್. ನಾನೇ ಕ್ಲೀನ್ ಮಾಡೋದು, ನಾನೇ ಅಮ್ಮ ನೋಡ್ಕೊಂಡು, ಮತ್ತೆ ಕೆಲಸನೂ ಮಾಡಬೇಕಲ್ಲ, ಆಫೀಸ್ಗೂ ಹೋಗಬೇಕು ಎಲ್ಲ. ನಾನು ಆಫೀಸ್ಗೆ ಮಾಸ್ಕ್ ಹಾಕೊಂಡು ಹೋಗೋದು, ಬಂದಮೇಲೆ ಕೈ ತೊಳೆಯೋದು. ಇಟ್ಸ್ ಲೈಕ್ ಯು ಹ್ಯಾವ್ ಟು ಟೇಕ್ ಲಾಟ್ ಆಫ್ ಪ್ರಿಕಾಷನ್. ಇಷ್ಟೆಲ್ಲ ಮಾಡಬೇಕಾದ್ರೆ ನಿಮಗೂ ಒಂದು ಹೆಲ್ತ್ ಅಪ್ಸೆಟ್ ಆಯಿತು ಅಂತ ಕೇಳಿ. ಹೌದು. ಆ್ಯಂಡ್ ವೆರಿ ಸಾರಿ ಟು ಟೆಲ್ ಯು ಮಾನ್ಯಾ, ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಸರ್ಟನ್ ಮೀಡಿಯಾಸ್, ಎಲ್ಲ ಮೀಡಿಯಾಗಳ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ನನಗೆ. ಯಾಕೆಂದರೆ ನಾನು ಕೂಡ ಒಂದು ಮೀಡಿಯಾದಿಂದ ಬಂದವನು. ಇವಾಗ ಒಂದು ಮೀಡಿಯಾ ನಮ್ಮದೇ ಆದದ್ದೊಂದು ಪುಟ್ಟ ಮೀಡಿಯಾ ಮೂಲಕ ಜನಗಳ ಮಧ್ಯದಲ್ಲಿರೋನು. ಬಟ್ ನಿಮಗೆ ಏನು ಹೆಲ್ತ್ ಆಗಿ ಇಶ್ಯೂ ಆಗಿತ್ತೋ ನಮಗೆ ಗೊತ್ತಿಲ್ಲ. ನಿಮಗೆ ನಾನು ಅವಾಗ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಬೇಕಾಗಿದ್ದವನು, ಇಲ್ಲಿ ಪ್ರಾಜೆಕ್ಟ್ ಆಗಿದ್ದು ಮಾನ್ಯಾ ಈಸ್ ಪ್ಯಾರಲೈಸ್. ಮಾನ್ಯಾ ಅವರು ನಡೆಯಕ್ಕಾಗ್ತಿಲ್ಲ, ಮಾನ್ಯಾ ಅವರು ಓಡಾಡಕ್ಕಾಗ್ತಿಲ್ಲ. ಸಮಥಿಂಗ್ ಅಂಡ್ ಆಲ್ ರಬ್ಬಿಶ್ ನ್ಯೂಸ್ ದೇ ಸ್ಪ್ರೆಡ್. ಐ ನೋ, ವೆರಿ ಬ್ಯಾಡ್ ದೋ ದಟ್ ಇಸ್ ಅಲ್ವಾ? ಸಿ, ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಒಂದು ಮೆಸೇಜ್ ಅಲ್ಲಿ ಯು ಆರ್ ರೀಚಬಲ್. ಐ ಆಮ್ ರೀಚಬಲ್. ಎಕ್ಸಾಕ್ಟ್ಲಿ. ಯು ರೀಚ್ಡ್ ಔಟ್ ಟು ಮೀ ಅಂಡ್ ಯು ಎಕ್ಸಾಕ್ಟ್ಲಿ ಐ ಆಮ್ ರೀಚಬಲ್. ಆಕ್ಚುಲಿ ಅದು ಏನಾಗಿತ್ತಂದ್ರೆ, ಕೋವಿಡ್ ಟೈಮಲ್ಲಿ ಕ್ಲೀನಿಂಗ್ ಲೇಡೀಸು ಮನೆಗೆ ಬರೋಕ್ಕಾಗಲ್ಲಲ್ವಾ. ಆ್ಯಂಡ್ ಅಮ್ಮ ಬೇರೆ ಡಯಾಲಿಸಿಸ್ನಲ್ಲಿದ್ದಾರೆ. ಸೊ ಕೋವಿಡ್ ಬಂದರೆ ಡೇಂಜರ್ ಅಮ್ಮಂಗೆ. ಸೊ ನಾನೇ ಕ್ಲೀನ್ ಮಾಡ್ತಾ ಇದ್ದೆ ಮನೆಯೆಲ್ಲ. ನಾನು ಹಿಂಗೆ ಬೆಡ್ ಹತ್ತಿ ಹಿಂಗೆ ತಿರುಗಿಸಿದ್ದೆ. L4 L5 ಡಿಸ್ಕ್ ಹರ್ನಿಯಾ ಆಗಿದ್ದು ಅದು ಸಯಾಟಿಕ್ ನರ್ವ್ ಮೇಲೆ ಇಟ್ ವಾಸ್ ಪ್ರೆಷರ್ ಆಯಿತು. ಸಯಾಟಿಕ್ ನರ್ವ್ ಮೇಲೆ ಫುಲ್ ದಿಸ್ ಲೆಗ್ ವಾಸ್ ಲೈಕ್ ನಮ್. ಐ ಕುಡಂಟ್ ವಾಕ್. So for 2 months I couldn't walk. But it's not paralysis or not that. Not paralyzed. Exactly. ಟಚ್ ಅದಂಗ ಆಗಿಲ್ಲ. ಅದಕ್ಕೆ ಆ ಕ್ಲಾರಿಟಿ ತಗೊಳ್ಳೋಕೆ ನಾನು ಈ ಕ್ವೆಶ್ಚನ್ ಕೇಳಿದೆ ನಿಮ್ಮ ಹತ್ರ. Exactly. ಸಿ, ಎಲ್ಲೋ ನೋಡಿದವರು ನನ್ನಂತವರಿಗೆ ಹಿಂಗ ಆಗಿತ್ತಂತೆ ಮಾನ್ಯ ಅವರಿಗೆ ಅಂತ ಹೌದು. So that the clarification should be there. Exactly. So what happened is, because that sciatic nerve was being pushed
ದೆನ್ ದಟ್ ಸಯಾಟಿಕ್ ನರ್ವ್ ಐ ಕುಡಂಟ್ ವಾಕ್ ಫಾರ್ 2 months. ಅವಾಗೇ ಸ್ಟೆರಾಯ್ಡ್ ಶಾಟ್ಸ್ ಕೊಟ್ಟರು ನನಗೆ ಬ್ಯಾಕ್ ಬೋನಲ್ಲಿ ಟು ಪುಷ್ ದ ಸಯಾಟಿಕ್ ಟು ಪುಷ್ ದ ಡಿಸ್ಕ್ ಹರ್ನಿಯಾ ಬ್ಯಾಕ್, ಆ ಡಿಸ್ಕ್ ಒಳಗಡೆ ಹೋಗೋಕ್ಕೆ ಸ್ವಲ್ಪ ಇನ್ಫ್ಲಮೇಷನ್ ಕಡಿಮೆ ಆಗೋಕ್ಕೆ. ಬಟ್ that was the most difficult time of my life. ಹಿಂಗೆ ಮಗು ಚಿಕ್ಕದು, ಅಮ್ಮನ ನೋಡ್ಕೋಬೇಕು, ನಡಿಯಕ್ಕಾಗ್ತಲ್ಲ. ಅವ್ರು ದುಬೈಯಲ್ಲಿ, ಅವರು he moved to Dubai 4 years ago. ಅವ್ರ ಪೇರೆಂಟ್ಸ್ ಅಲ್ಲಿದ್ದಾರೆ. ಅವ್ರ ಪೇರೆಂಟ್ಸ್ಗೆ ಇಲ್ಲಿ ಬರಕ್ಕೆ ಇಷ್ಟ ಇಲ್ಲ, ಅಮೆರಿಕಾಗೆ, US. ಅವರಿಗೆ ನ್ಯೂಯಾರ್ಕ್ ಬರಕ್ಕೆ ಇಷ್ಟ ಇಲ್ಲ. ನನಗೆ ಬೇರೆ ಅಲ್ಲಿ ಯಾರು ಸಪೋರ್ಟ್ ಇಲ್ಲ, ಕೆಲಸ ಮಾಡಬೇಕು, ಆಫೀಸ್ ಕೆಲಸನೂ ಇದೆ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಹಾಗೆ ನಾನು ವಾಕರ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಬಟ್ ಇಟ್ ವಾಸ್ ವೆರಿ ನಾನು ಇನ್ನೊಂದೇನೆಂದರೆ ಭಯ, ಮತ್ತೆ ನಡೆಯೋಕ್ಕಾಗುತ್ತಾ? ನೀವು ಮುಂದೆ ಹೇಳಿದ್ರಲ್ಲ ಡಾನ್ಸು, ನನಗೆ ಮತ್ತೆ ಡಾನ್ಸ್ ಮಾಡೋಕ್ಕಾಗುತ್ತಾ? ನಮ್ಮಮ್ಮ ಬೈತಾ ಇದ್ರು, ಡಾನ್ಸ್ ಮಾಡೋದು ಬಿಡಿ, ನೀನು ಫಸ್ಟ್ ನಡೆಯೋಕ್ಕಾಗುತ್ತಾ ಇಲ್ಲ ನೋಡ್ಕೊ ಅಂತ. ಇಟ್ ವಾಸ್ ವೆರಿ ಡಿಫಿಕಲ್ಟ್. ನನಗೆ ಭಯ ಆಯಿತು, ಮತ್ತೆ ನಡೆಯೋಕ್ಕಾಗುತ್ತಾ ಇಲ್ವಾ, ಮತ್ತೆ ಹೇಗಿರುತ್ತೆ ಅಂತ ಹೇಳಿ. ಬಟ್ ಐ ಯೂಸ್ ಟು ಗೋ ಫಾರ್ ಫಿಸಿಕಲ್ ಥೆರಪಿ. ಸೊ ಫಿಸಿಕಲ್ ಥೆರಪಿ ಮಾಡಿ ಸ್ವಲ್ಪ ಎಲ್ಲ ಇದು ಮಾಡಿ, ಥ್ಯಾಂಕ್ ಗಾಡ್, ಬಾಬಾಸ್ ದಯಾ, ಐ ವಾಸ್ ಗಾಟ್ ಬ್ಯಾಕ್ ಟು ನಾರ್ಮಲ್. Now you are absolutely fine. That is more important. I am fine. That is yes, more important. yes. ಸ್ನೇಹಿತರೆ, ಎಲ್ಲ ಮಾನ್ಯ ಅವರ ಅಭಿಮಾನಿಗಳಿಗೆ ನೋಡಿ, ಮಾನ್ಯ ಅವರು ಸ್ವತಃ ಹೇಳ್ತಿದ್ದಾರೆ ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಕೆಲವು ಊಹಾಪೋಹಗಳಿರುತ್ತೆ, ಸಣ್ಣ ಪುಟ್ಟ ತೊಂದರೆ ಆಗಿದ್ದು ನಿಜ, ಬಟ್ ಹೇಳೋಷ್ಟೆಲ್ಲ ತೊಂದರೆ ಏನೂ ಆಗಿಲ್ಲ. ಭಾವದಯಿಂದ ಅವ್ರು ಆರಾಮಾಗಿದ್ದಾರೆ. ಎಸ್ ಮಾನ್ಯ, ಇಂಡಿಯಾನ ಸಿನಿಮಾನ, ಮೇಕಪ್ನ, ಈ ಲೈಟ್ಸ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ? ತುಂಬ, ಓ ಮೈ ಗಾಡ್, ತುಂಬಾನೇ. ರಘುರಾಮ್ ಅವರೇ, ಅಲ್ಲಿ ನ್ಯೂಯಾರ್ಕಲ್ಲಿ ಶೂಟಿಂಗ್ ಮಾಡುವಾಗ ಹೊರಗಡೆ ಎಲ್ಲ ಕ್ಯಾರವನ್ಸ್ ಇರ್ತದೆ, ಇದು ಹೀರೋಯಿನ್ ಹೀರೋ ಅಂತ ಹಾಕಿರ್ತಾರೆ, ಎಲ್ಲ ಲೈಟ್ಸ್ ಎಲ್ಲ. ಅದು ನೋಡಿದಾಗೆಲ್ಲ ವಾಟ್ ಡಿಡ್ ಐ, ಓ ಮೈ ಗಾಡ್, ಐ ಮಿಸ್ ವೈ ಡಿಡ್ ಐ ಲೀವ್ ಇಟ್ ಅನಿಸ್ತದೆ. ಆದರೆ ಇಟ್ಸ್ ಅಗೈನ್ ಆಸ್ ಐ ಸೆಡ್, ನಾನು ತುಂಬ ಅದೃಷ್ಟ, ನನಗೆ 40 ಸಿನಿಮಾ ಮಾಡೋಕ್ಕಾಯಿತು, ಒಳ್ಳೆ ಸಿನಿಮಾ ಮಾಡೋಕ್ಕಾಯಿತು ಅಂತ. ಬಟ್ ಇದು ಲೈಫ್ ಲಾಂಗ್ ಅಲ್ಲಲ್ವಾ? ಇವಾಗ ಮಮ್ಮಿಗೆ ಹಿಂಗಾಯಿತು, ನೋಡ್ಕೊಳ್ಳೋಕ್ಕಾಗುತ್ತೆ, ಅಷ್ಟು ದುಡ್ಡು ಇಲ್ಲಿ ಬರಲ್ಲ. ಯು ನೀಡ್ ಮನಿ. ನ್ಯೂಯಾರ್ಕ್, ಐ ಆಮ್ Citibank headquarters, Citibank headquarters in New York City. I'm in investment banking ಅಲ್ಲಿ. I'm auditor, internal auditor. We are proud of you. ನೋಡಿ, ಸಿನಿಮಾದವರು ಏನ್ರಿ ಮಾಡ್ತಾರೆ, ಇಲ್ಲಿದಾರ ನೋಡಿ ಸಿನಿಮಾದವ್ರು ಏನೇನು ಮಾಡ್ತಾರೆ ಓದ್ಬಿಟ್ಟು ಅಂತ. ಸೊ ಯಾರನ್ನು ಯಾವತ್ತೂ ಯಾರು ಹಗುರವಾಗಿ ಮಾತಾಡೋದು ಬೇಡ. ಮನುಷ್ಯನಿಗೆ ಹಠ ಅನ್ನೋದು ಬಂದರೆ ಅವ್ನು ಏನು ಬೇಕಾದ್ರೆ ಸಾಧಿಸ್ತಾನೆ. ಅದಕ್ಕೆ ಮಾನ್ಯ ಅವರೇ ಒಂದು ದೊಡ್ಡ ಎಕ್ಸಾಂಪಲ್. ದಟ್ ಇಸ್ ವೆರಿ ಟ್ರೂ ರಘುರಾಮ್ ಅವರೇ. ನಾವು ಒಂದು ಗುರಿ, ಲಕ್ಷ್ಯ ಅಂತ ಇದ್ರೆ ನಾವ್ ಏನ್ ಬೇಕಾದ್ರೂ ಅದು ಸಾಧಿಸಬಹುದು. ಗುರಿ ಇದ್ರೆ ಗುರಿ ಮುಟ್ತೀವಿ. ಎಸ್ ಅದು ಏನಂದ್ರೆ, ಒನ್ ಥಿಂಗ್ ಆಸ್ ಐ ಸೆಡ್ ಬಿಫೋರ್, ಯು ಹ್ಯಾವ್ ಟು ಪುಷ್ ಯೋರ್ ಈಗೋ, ಎವ್ರಿಥಿಂಗ್ ಅಸೈಡ್. ಇದು ನನ್ನ ಲಕ್ಷ್ಯ, ಇದು ನನ್ನ ಗುರಿ, ನಾನು ಇದು ಸಾಧಿಸಬೇಕು. ದಟ್ ಶುಡ್ ಬಿ ದ ಮೇನ್ ಥಿಂಗ್. ನಾನು ಮಗಳನ್ನ ನೋಡಿದೆ, ಓಮಿನ್ ನೋಡಿದೆ ಬಂದಾಗ, ಸಚ್ ಎ ವಂಡರ್ಫುಲ್ ಕೇಟ್. ಸ್ನೇಹಿತರೆ, ಪರಿಚಯ ಮಾಡಿಸ್ತೀನಿ ನಿಮಗೂ ಅವ್ರನ್ನ. ಮುದ್ದಾದ ಮಗು, ಕನ್ನಡ ಮಾತಾಡುತ್ತೆ, ಕನ್ನಡ ಚೆನ್ನಾಗಿ ಅರ್ಥ ಆಗುತ್ತೆ ತೆಲುಗು. ಅಂಡ್ ನಮ್ಮ ಕಲ್ಚರ್ ಅಂದ್ರೆ ತುಂಬಾ ಇಷ್ಟ. ಅಲ್ಲೇ ಹುಟ್ಟಿ ಬೆಳೆದಿರೋ ಮಗು, ತುಂಬಾ ಇಷ್ಟ. ಇವತ್ತಿಗೂ ವೆರಿ ವೆರಿ ಇಂಡಿಯನೈಸ್ಡ್ ಮಗು. ಎಲೆ ಊಟ ಬೇಕಂದ್ ನಿನ್ನೆ ನಾನು ಅವಳಿಗೆ ಎಲೆ ತರಿಸಿ ಊಟ ಹಾಕಿ ಅವಳ ಕೈಯಲ್ಲಿ ತಿಂತಾಳೆ. ಸ್ಪೂನ್ ಬೇಕಂದ್ರೆ ಬೇಡ, ಐ ಈಟ್ ವಿತ್ ಮೈ ಹ್ಯಾಂಡ್ಸ್, ಐ ಆಮ್ ಇಂಡಿಯನ್. ಸೂಪರ್. ಓಮಿ ಬಗ್ಗೆ ಹೇಳಿ ಅಂದ್ರೆ ಮಗಳಿಗೆ ಎಷ್ಟು ಸ್ಪೆಷಲ್ ನಿಮ್ಮ ಲೈಫಲ್ಲಿ ಅವಳು? ಓಮಿ ಹುಟ್ಟೋದೇ ತುಂಬಾ ಕಷ್ಟ ಆಯ್ತು ರಘುರಾಮ್. ನಾನು ಹೇಳಿದ್ದೆ ಅವಾಗ, ನೌ ಇಟ್ಸ್ 12 weeks and I'm gonna have the baby, tell me the gender. ಅವಳು ಹೇಳಿದ್ಲಲ್ಲಿ ಗರ್ಲ್ ಅಂತ. ಮೈ ಗಾಡ್, ಐ ವಾಸ್ ಸೋ ಹ್ಯಾಪಿ. I'm gonna get a little friend ಅಂತ. ನನಗೆ ಗರ್ಲ್ಸ್ ಅಂದ್ರೆ ನನಗೆ ಏನಂದ್ರೆ ಬಟ್ಟೆ ಹಾಕಿ ಅವರಿಗೆ ಇದು ಹಾಕಿ. ನಿಮ್ಮ ಕಥೆಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ನೀವು ಅಮ್ಮ, ನನಗೆ ಅವಳು, ಅದೇ ಜನರೇಷನ್ ಮನಂ ಹಂಗೆ. ಸೊ ಐ ಆಲ್ವೇಸ್, ನನಗೆ ಅಮ್ಮಂಗೆ ಹಂಗೆ ಬಾಂಡ್.